ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೋಮವಾರ ಅಂದ್ರೆ ನೆನ್ನೆ ನನ್ ವೀಕ್ ಆಫ್ ಇದ್ದಿದ್ರಿಂದ ನಾನ್ ಪಿಜಿಲಿ ಇರುವಾಗ ರೂಮ್ ಅಲ್ಲಿ ಇಟ್ಕೊಂಡಿದ್ ಗಿಡಗಳಿಗೆ ಒಂದ್ ದಾರಿ ಮಾಡ್ಬೇಕಿತ್ತು. ಅಂದ್ರೆ ನಾನ್ ರೂಮ್ ಖಾಲಿ ಮಾಡ್ಕೊಂಡ್ ಬಂದಾಗ ಗಿಡಗಳನ್ನು ಹಂಗೆ ಎಲ್ಲ ತಗೊಂಡ್ ಬಂದಿದ್ದೆ. ಸೊ ಅದನ್ನ ಮನೆಗ್ ಬಂದ್ಮೇಲೆ ನೆಡಕ್ಕೆ ನಂಗೆ ಟೈಮೇ ಇರ್ಲಿಲ್ಲ. ಅದಕ್ಕೆ ವೀಕ್ ಆಫ್ ದಿನ ನೆಡೋಣ ಅಂತ ಇಟ್ಟಿದ್ದೆ. ಮಣ್ಣೆಲ್ಲಾನು ಚೆನ್ನಾಗಿ ಕಲ್ಸಿ ಒಣಗಿರೋ ಎಲೆಗಳನ್ನ ಅದ್ರೊಳಗೆ ಹಾಕಿ ಮಣ್ಣಾಕಿ ಎಲ್ಲ ನೆಟ್. ನೆಕ್ಸ್ಟ್ ಅದಕ್ಕೆ ಗೊಬ್ಬರ ಬೇಕು ಅಂತ ಎರೆಹುಳು ಹುಡಿಕೊಂಡು ಹೋದೆ. ದೊಡ್ಡೋರು ಹೇಳ್ದಂಗೆ ಎರೆಹುಳು ಬಂದು ರೈತರ ಮಿತ್ರ ಅಲ್ವಾ. ಈ ತರ ನ್ಯಾಚುರಲ್ ಆಗಿ ಗೊಬ್ಬರ ಹಾಕೋದ್ರಿಂದ ಗಿಡಗಳಿಗೆ ತುಂಬಾ ಒಳ್ಳೆ. ನಾನು ಎರೆಹುಳು ತರಕ್ಕೆ ಪಕ್ಕದ ಮನೆಗೆ ಹೋಗಿದ್ದೆ. ಅಲ್ಲಿಗೂ ಈ ನನ್ ಮಕ್ಳು ನನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದೆ. ವಾಪಸ್ ಬರ್ತಾ ನಾನು ನನ್ನ ಮಗ ಕಾಂಪೌಂಡ್ ಹರ್ಕೊಂಡ್ ಬಂದ್ವಿ. ಆದ್ರೆ ನನ್ನ ಮಗಳು ಆರಕ್ಕಾಗ್ಲಿಲ್ಲ, ಯಾಕಂದ್ರೆ ಅವಳು ಇನ್ನ ಚಿಕ್ಕವಳಲ್ವಾ. ಅದಕ್ಕೆ ಅವಳು ಬಳಸ್ಕೊಂಡ್ ಬಂದ. ನಾನು ನಮ್ಮನೆ ಸುತ್ತಮುತ್ತ ಓಡಾಡ್ತಾ ಇದ್ರೆ ನಾನು ಹಿಂದೆ ಒಂದ್ ಸೈನ್ಯ ಇರುತ್ತೆ. ಇದೇ ಆ ಮಕ್ಕಳ ಮರಿ ಸೈನ್ಯ ನೋಡಿ. ಆಮೇಲೆ ಮನೆ ಹತ್ರ ಬಂದು ತಂದಿದ್ದೆ ಎರೆಹುಳುನೆಲ್ಲ ಪಾಟ್ಗೆ ಹಾಕಿ. ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸುಮಾರು ಜನ ಚಾರ್ಲಿ ಬಗ್ಗೆ ಕೇಳ್ತಾ ಇದ್ರು. ಚಾರ್ಲಿ ಇವಾಗ ಸೂಪರ್ ಆಗಿದ್ದಾಳೆ, ಮತ್ತೆ ದೊಡ್ಡೋಳು ಕೂಡ ಆಗಿದ್ದಾಳೆ. ಅವಳ ಮನೆಗ್ ಬಂದಾಗ ಕತ್ತಲ್ಲಿ ಇದ್ದಾರ, ಇವಾಗ ಅವಳಿಗೆ ಬಿಗಿತು. ಸೊ ಹೊಸದಾಕನ ಅಂತ ಅದನ್ನ ತೆಗ್ದ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಅವ್ರಿಬ್ರು ನನ್ ಮೇಲೆ ಅದಿಕೊಂಡು ಹಿಂಸೆ ಕೊಡೋದು ಹೊಸ್ತಲ್ಲ ಬಿಡಿ. ಇನ್ನ ನಮ್ಮ ಮಿಲಿ ಕುಶನ್ ನೋಡಿ ಯಾರು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.